ಇದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈಕೆ ಸಾಲವನ್ನು ಮಾಡಿ ತೊಂದರೆಯಲ್ಲಿರುವಾಗ ಈಕೆ ನಂಬಿಕೆಯಿಂದ ದೇವರ ಸೇವಕರನ್ನು ಹುಡುಕಿಕೊಂಡು ಹೋದಳು. ನಂಬಿಕೆಯು ನಮ್ಮನ್ನು ಕೃಪೆಯ ಕಡೆಗೆ ನಡೆಸುವಂತದ್ದಾಗಿದೆ. ಕೃಪೆಯು ಬಾಗಿಲು ಯಾವಾಗಲೂ ತೆರೆದಿರುವಂತದ್ದಾಗಿದೆ. ಕೃಪೆಯು ಸಾಲವನ್ನು ತೀರಿಸುವಂತದ್ದಾಗಿದೆ ಪ್ರಿಯರೇ. ಇಲ್ಲಿ ಮನುಷ್ಯನು ನಾವು ಏನಾದ್ರೂ ಕೇಳಿದ್ರೆ, ಈಗ ಒಂದು 10,000 ರೂಪಾಯಿಯನ್ನು ನಾವು ಕೇಳಿದ್ವಿ ಅಂತ ಇಟ್ಕೊಳ್ರಿ, ಅಲ್ಲಿ ಮನುಷ್ಯನು ಪರಿಪೂರ್ಣವಾಗಿ ಅದನ್ನು ಕೊಡುವುದಿಲ್ಲ. ಆತನು 108 ಮಾತುಗಳನ್ನು ಬೈದು ಹಾಗೆ ಹೀಗೆ ಹೇಳಿ ಕೊನೆಗೆ ನಾವು 10,000ವನ್ನು ಮರೆ ಇಟ್ಟಾಗ ಆತನು ಒಂದು 5,000 ನಮಗೆ ಇನ್ನು ನಾವು ಕೊರತೆ ಉಳ್ಳವರಾಗಿರುವಂತೆ ಮನುಷ್ಯರು ನಮಗೆ ಕೊಡ್ತಾರೆ. ಆದ್ರೆ ದೇವರ ವಾಕ್ಯವು ಹೇಳ್ತೈತಿ ಏನಂದ್ರ, ಆತನು ತುಂಬಿ ಹೊರಸೂಸುವ ಪಾತ್ರೆಯು ಎಂಬುದಾಗಿ. ನೀವು 23ನೇ ಕೀರ್ತನೆಯಲ್ಲಿ ನೋಡುವಾಗ, ನಿನ್ನ ಪಾತ್ರೆಯು ತುಂಬಿ ಹೊರಸೂಸುವಂತದ್ದಾಗಿದೆ. ನಿಶ್ಚಯವಾಗಿ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿನ್ನ ನಿಂಬಾಲಿಸುವಾಗಿದೆ. ಈಗಿರುವಂತ ಕೊರತೆಗಳು ನೀಗಲ್ಪಡುತ್ತದೆ ಪ್ರಿಯರೇ. ಮತ್ತೆ ಮುಂದೆ ಕೂಡ ನಮ್ಮ ಜೀವನ ನಡೆಸಲಿಕ್ಕೆ ಅದು ಉಪಯೋಗವಂತದ್ದಾಗಿದೆ. ಅಲ್ಲಿ ಬಾಗಿಲನ್ನು ಮುಚ್ಚಿಕೊಳ್ಳ್ರಿ ಎಂಬುದಾಗಿ ಆ ಸೇವಕರು ಹೇಳಿದ್ರು. ಅದರ ಅರ್ಥವೇನಂದ್ರೆ, ಈ ಒಂದು ಅದ್ಭುತ ಕಾರ್ಯಗಳು ನಡೆಯಲ್ಪಟ್ಟಿದೆ ಪ್ರಿಯರು. ಅದ್ಭುತ ಕಾರ್ಯಗಳಂದ್ರೆ ಇದು ಸಂಕ್ಷಿಪ್ತವಾಗಿ, ಇದು ಪರ್ಸನಲ್ ಅಂದ್ರೆ ಕುಟುಂಬದ ಒಂದು ಅದ್ಭುತ ಕಾರ್ಯಗಳು. ಇದು ಬಹಿರಂಗವಾಗಿ ಅಲ್ಲ, ಸಾರ್ವಜನಿಕರು ನೋಡ್ಲಿ ಎಂಬುದಾಗಿ ಅಲ್ಲ, ಇದು ಯೆಹೋವನು ದೇವರು ಎಂಬುದಾಗಿ ನೀವು ಗ್ರಹಿಸಿಕೊಂಡು ನಿಮ್ಮ ಕುಟುಂಬಕ್ಕೆ ಮಾತ್ರ ಇದು ಸೀಮಿತವಾಗಿರುವಂತದ್ದು. ಈ ಬಾಗಿಲು ಮುಚ್ಚುವುದು ತೋರಿಸಿಕೊಡುವಂತದ್ದಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ದೇವರು ಪರಿಪೂರ್ಣವಾಗಿ ಕೊಡುವಂತಾತನಾಗಿದ್ದಾನೆ. ನಾವು ಯಾಕೋಬನ ಪತ್ರಿಕೆ 1:27ನೇ ವಚನದಲ್ಲಿ ನೋಡುವಾಗ, ದಿಕ್ಕಿಲ್ಲದ ವಿಧವೆಯರನ್ನು ದೇವರು ಪರಾಂಬರಿಸುತ್ತಾನೆ. ಈ ರೀತಿ ಮಾಡುವಂತವನು ಮತ್ತೆ ಆತನು ನಿರ್ಮಲನಾಗುತ್ತಾನೆ ಮತ್ತು ಪರಿಶುದ್ಧವಾಗಿರುವಂತ ನೀತಿ ಮಾರ್ಗವನ್ನು ಕಲಿತುಕೊಳ್ಳುತ್ತಾನೆ. ಈ ರೀತಿ ಸಹಾಯ ಮಾಡುವಂತವರು. ಮತ್ತೆ 23ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ, ದೇವರು ತನ್ನ ಜನರಿಗೆ ಕುರುಬನಾಗಿದ್ದಾನೆ, ಯಾವಾಗಲೂ ಪೋಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇದು ಮನುಷ್ಯರಿಗೂ ದೇವರಿಗಿರುವಂತ ಒಂದು ವ್ಯತ್ಯಾಸ ಪ್ರಿಯರೇ. ಮನುಷ್ಯರು ಕೊಡುವಂಥದ್ದು ಸ್ವಲ್ಪ, ಆದ್ರೆ ದೇವರು ಕೊಡುವಂಥದ್ದು ಪರಿಪೂರ್ಣ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಲಿತುಕೊಳ್ಳುತ್ತೇವೆ. ದೇವರು ಇಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9 ಅದರ 8ನೇ ವಚನದಲ್ಲಿ ನೋಡುವಾಗ, ದೇವರು ಸಕಲ ವಿಧವಾದ ದಾನಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಆತನು ಪರಿಪೂರ್ಣನು, ಆತನಲ್ಲಿ ಎಲ್ಲವೂ ಇದೆ ಪ್ರಿಯರೇ. ಆತನು ಧಾರಾಳವಾಗಿ ಕೊಡುವಂತ ಒಬ್ಬ ಕರುಣಾಮಯನು. ಆದ್ರೂ ಮನುಷ್ಯನು ಆಗಲ್ಲ. ಹೀಗೆ ಮಾತು ಕೊಡುತ್ತಾನೆ ಮತ್ತು ಬದಲಾಗುತ್ತಾನೆ, ಮತ್ತೆ ಬದಲಾಗುತ್ತಾನೆ ಮತ್ತೆ ಕೊಡುತ್ತಾನೆ. ಈ ರೀತಿಯಾದಂತ ಸ್ವಭಾವವನ್ನು ಮನುಷ್ಯನು ಹೊಂದಿದ್ದಾನೆ ಪ್ರಿಯರೇ. ಆದ್ರೆ ನಂಬಿಕೆ, ಇದರಲ್ಲಿ 3 ಸತ್ಯ ಸಂಗತಿಗಳನ್ನು ನಾವು ಕಂಡುಕೊಳ್ಬಹುದು. ಈ ದೇವರ ವಾಕ್ಯದಲ್ಲಿ 3 ವಿಧದಲ್ಲಿ. ಅಂದ್ರೆ ಮೊದಲನೇದಾಗಿ ನಮ್ಮ ನಂಬಿಕೆಯು ದೇವರ ಹತ್ರ ಹೋಗುವಂತದ್ದು ಆಗಿರಬೇಕು. 2ನೇದಾಗಿ ದೇವರು ದಯಾಪರವಾಗಿದ್ದಾನೆ. ಆತನು ಸಕಲ ವಿಧವಾದ ಒಂದು ಶಕ್ತಿಯಿಂದ ತುಂಬಲ್ಪಟ್ಟಿದೆ ದೇವರ ವಾಕ್ಯವು. ಅದು ಕೊರತೆಯಲ್ಲಿರುವಂತ ಜನರಿಗೆ ಪರಿಪೂರ್ಣವಾಗಿರುವಂತದ್ದಾಗಿದೆ ಪ್ರಿಯರೇ. 5 ರೊಟ್ಟಿ 2 ಮೀನುಗಳನ್ನು ಅದು ಎಷ್ಟು 1000 ಜನರಿಗೆ ತೃಪ್ತಿಪಡಿಸಿತು ಎಂಬುದಾಗಿ ನಮಗೆ ಗೊತ್ತುಂಟು. ಈ ರೀತಿಯಾದಂತ ಕಾರ್ಯಗಳು ದೇವರಿಂದ ಮಾತ್ರ ಸಾಧ್ಯವಿನ ಮನುಷ್ಯರಿಂದ ಅದು ಆಗುವುದಿಲ್ಲ. ಇದರಿಂದ ನಾವು ಕಲಿತುಕೊಳ್ಬೇಕಾಗಿರುವಂತ ಪಾಠವೇನಂದ್ರೆ, ದೇವರ ಸೇವಕರಾದ ನಾವು ಯಾವಾಗಲೂ ಒಂದು ದಯಪರವಾದಂತ ಕರುಣೆಯು ನಮ್ಮಲ್ಲಿರ್ಬೇಕು ಪ್ರಿಯರೇ. ಪ್ರಾರ್ಥಿಸುವ ವಿಷಯದಲ್ಲಿ ಆಗಿರ್ಬೋದು, ಕೆಲವು ಸಮಯದಲ್ಲಿ ಅನೇಕರು ನಮ್ಮ ಸಭೆಗಳಲ್ಲಿ ಕುಟುಂಬಕ್ಕೆ ಬರ್ತಾ ಇರ್ತಾರೆ ಪ್ರಿಯರೇ. ಅವರನ್ನು ನಾವು ಸನ್ಮಾನಿಸಬೇಕು ಮಾತ್ರವಲ್ಲದೆ ಅವರ ಹಿತಚಿಂತನೆಗಳಲ್ಲಿ ನಾವು ಭಾಗವಹಿಸಬೇಕು. 2ನೇದಾಗಿ ನಾವು ಆತ್ಮ ಭಾರದಿಂದ ಅವರಿಗೆ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳಬೇಕೆಂಬುದಾಗಿ ತೋರಿಸಿಕೊಡುವಂತದ್ದಾಗಿದೆ. ಮತ್ತು ಆಕಿ ಏನ್ ಮಾಡಿದ್ಲಂದ್ರೆ, ಇಲ್ಲಿ 2ನೇದಾಗಿ ಆಕಿ ಮಕ್ಕಳನ್ನು ಸಹ ಕಳೆದುಕೊಳ್ಳಲು ಇಷ್ಟಪಡಲೇ ಇಲ್ಲ. ತನ್ನ ಮಕ್ಕಳನ್ನು ಅವರು ಸೆರೆ ಹಿಡಿಯಕ್ಕೆ ಬಂದಾಗ ಆಕಿ ಓಡೋಡಿ ಆ ದೇವರ ಸೇವಕರ ಹತ್ರ ಹೋಗಿ ಆ ನಡೆದ ಎಲ್ಲ ವಿಷಯಗಳನ್ನು ಹೇಳಿದಾಗ, ಅದು ಅಲ್ಲಿ ಎಣ್ಣೆ ಉಕ್ಕಿ ಬಂದಾಗ ಅದು ತುಂಬಿದಾಗ ಮತ್ತೊಂದು ಇಟ್ಲು, ಮತ್ತೊಂದು ತುಂಬಿದಾಗ ಆಕೆ ಏನ್ ಮಾಡಿದ್ಲು, ಮತ್ತೆ ದೇವರ ಸೇವಕರ ಹತ್ರ ಸಂತೋಷವಾಗಿ ಹೋಗಿ ತನ್ನ ನಡೆದ ಎಲ್ಲ ವಿಷಯಗಳನ್ನು
ಹೇಳಿದಾಗ ಆತನು ಹೇಳಿದ್ಲು, ನೋಡಮ್ಮ, ಈಗಿರುವಂಥದ್ದನ್ನು ಅದನ್ನ ಮಾರಿ ಸಾಲವನ್ನು ನೀನೇನ್ ಮಾಡು, ತೀರಿಸ್ಬಿಡು. ಎರಡನೇದಾಗಿ ಮತ್ತೆ ಈಗ ಉಳಿದಂಥದ್ದು ನಿನ್ನ ಮುಂದಿನ ಜೀವನಕ್ಕಾಗಿ ನೀನು ಉಪಯೋಗಿಸಿಕೋ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಾದಿ ದೇವನ ಮಕ್ಕಳು, ಇದೇ ಸತ್ಯವಾಗಿದೆ ಪ್ರಿಯರೇ. ನಿಶ್ಚಯವಾಗಿ ನಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಮ್ಮ ನಿಂಬಾಲಿಸುವವು. ನಾವು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆವು ಎಂಬುದಾಗಿ. ನಮ್ಮ ದೇವರು ಈಗಿರುವಷ್ಟು ಮಾತ್ರ ಕೊಡುವಾತನಲ್ಲ, ಮುಂದೆಯೂ ಕೂಡ ಆತನು ಕೊಡುವಂತಾತನಾಗಿದ್ದಾನೆ ಪ್ರಿಯರು. ದೇವರು ಕೊಡುವಂಥದ್ದು ತುಂಬಿ ಹೊರಸೂಸಿ ಹರಿದು ಹೋಗುವಂಥದ್ದು. ಆದ್ರೆ ಮನುಷ್ಯನು ಕೊಡುವಂಥದ್ದಾಗಲ್ಲ. ಅದು ಇನ್ನು ಕೊರತೆಯಲ್ಲಿ ನಮಗೆ ಕೊರತೆಯನ್ನೇ ಉಂಟು ಮಾಡುವಂಥದ್ದಾಗಿದೆ. ಅದು ತೃಪ್ತಿಯಾಗಿ ಕೊಡುವಕ್ಕಾಗುವುದಿಲ್ಲ. ಯಾಕಂದ್ರೂ ಆ ಮನುಷ್ಯನು ಅಷ್ಟು ಸಾಮರ್ಥ್ಯನಲ್ಲ. ಆದ್ರೆ ದೇವರು ಶಕ್ತನಾಗಿದ್ದಾನೆ. ಆಕೆ ಮುಂದೆ ಆ ಒಂದು ಎಣ್ಣೆಯ ಬಿಸಿನೆಸ್ ಅನ್ನು ಮಾಡಿರ್ಬೋದು ಪ್ರಿಯರೇ. ಅದರಿಂದ ಆಕೆ ಆರ್ಥಿಕ ಒಂದು ಪರಿಸ್ಥಿತಿಗಳು ಬದಲಾಗುತ್ತಾ ಹೋಗಿ ಆಕೆ ಅದರಲ್ಲಿಯೇ ಒಂದು ಜೀವನವನ್ನು ಮಾಡಿರ್ಬೋದು ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಕರ್ತನಾದ ತಂದೆಯು ಶಕ್ತನಾಗಿದ್ದಾನೆ. ಆತನು ತುಂಬಿ ತುಳುಕುವಂತೆ ನಮಗೆ ಕೊಡಲು ಸಹಾಯಕನಾಗಿದ್ದಾನೆ ಪ್ರಿಯರೇ. ನಾವೀಗ ಒಬ್ಬ ಮಿಷನರಿಯ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಧ್ಯಾನ ಮಾಡೋಣ ಪ್ರಿಯರೇ. ದೇವರ ಒಂದು ಸೇವಕರ ಹಾಗೂ ಬಲವಾಗಿ ದೇವರ ಸೇವೆಯನ್ನು ಮಾಡಿದಂತ ಆ ಒಂದು ವ್ಯಕ್ತಿ ಹೆಸರು ಹೆನ್ರಿ ಮಾರ್ಟಿನ್ ಎಂಬುದಾಗಿ. ಇವರು 1781ರಿಂದ ಇವರ ಜೀವಾವಧಿ ಕಾಲ, ಇವರ ಜೀವಿತದ ಕಾಲ 1812ವರೆಗೂ ಇವರು ಜೀವಿಸಿದರು. ಈ ಒಂದು ವಿಶೇಷದಲ್ಲಿ ನಾವು ನೋಡುವಾಗ ಸುವಾರ್ತಿಕರಾದ ಸತ್ಯವೇದ ಭಾಷಾಂತಕಾರರು ಮತ್ತು ವಿದ್ವಾಂಸರಾಗಿರುವಂತ ಒಬ್ಬ ವ್ಯಕ್ತಿ ಇದ್ದನು. ಹೆನ್ರಿ ಮಾರ್ಟಿನ್ ಒಬ್ಬ ಆಂಗ್ಲಿಕ ಸುವಾರ್ತಿಕನಾಗಿದ್ದನು. ಮೊದಲು ನಮ್ಮ ಭಾರತ ದೇಶಕ್ಕೆ ಅವರು ಬಂದಂತ ಒಬ್ಬ ಪ್ರಾಯಸ್ಥ ಇಂಗ್ಲಿಷ್ ವ್ಯಕ್ತಿ ಇದ್ದ. ಇವರು ತಮ್ಮ ಅಲ್ಪಾವಧಿ ಜೀವನವನ್ನು ಭಾರತ ಮತ್ತು ಪರ್ಷಿಯಾದಲ್ಲಿ ಸ್ವಾರ್ಥೆಯನ್ನು ಹರಡಲು ಮೀಸಲಿಟ್ಟರು. 31ನೇ ಒಂದು ವಯಸ್ಸಿನಲ್ಲಿ ಇವರು ಏನ್ ಮಾಡಿದ್ರು ಅಂದ್ರ, ಆರಂಭಿಕ ಮರಣದ ಹೊರತಾಗಿ ಸತ್ಯವೇದ ಭಾಷಾಂತರ ಮತ್ತು ಸ್ವಾರ್ಥ ಕೆಲಸದಲ್ಲಿ ಅವರ ಪರಂಪರೆ ಕ್ರೈಸ್ತ ಸ್ವಾರ್ಥಗಳ ಮೇಲೆ ಶಾಶ್ವತವಾದಂತ ಪರಿಣಾಮವನ್ನು ಬೀರಿತು ಎಂಬುದಾಗಿ. ಈ ಒಂದು ವ್ಯಕ್ತಿಯ ಜೀವನ ಒಂದು ಶೈಲಿಯಲ್ಲಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳು, ಇವರು ಬಹಳ ಒಂದು ಸ್ವಲ್ಪ ವಯಸ್ಸಿನಲ್ಲಿಯೇ ತೀರಿ ಹೋದ್ರು. 31ನೇ ವಯಸ್ಸಿನಲ್ಲಿ ಈ ವ್ಯಕ್ತಿ ತೀರಿ ಹೋದ್ರು. ಇವರು ಹೆಚ್ಚಾಗಿ ಒಂದು ವಿಜ್ಞಾನದಲ್ಲಿ ಪಾಂಡಿತ್ಯವನ್ನು ಇವರು ಹೊಂದಿದ್ರು. ಆಮೇಲೆ ಎರಡನೇದಾಗಿ ಇವರು ಸುವಾರ್ತೆ ಯಾವ ರೀತಿಯಾಗಿ ಇವರು ಸುವಾರ್ತೆ ಕೆಲಸಕ್ಕೆ ಬಂದ್ರು ಎಂಬುದಾಗಿ ನೋಡುವಾಗ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತ ವ್ಯಕ್ತಿ ವಿಲಿಯಂ ಕೇರಿ. ಇವರು ಒಂದು ಮಾದರಿಯ ಜೀವಿತವನ್ನು ಇವರು ತೆಗೆದುಕೊಂಡು, ಎರಡನೇದಾಗಿ ಡೇವಿಡ್ ಬರ್ನಾರ್ಡ್ ಎಂಬುದಾಗಿ ಇಂಗ್ಲಿಷ್ ವ್ಯಕ್ತಿ. ಇವರು ಕೂಡ ಒಂದು ಉತ್ತಮವಾದಂತ ಇವರಿಬ್ಬರ ಜೀವಿತವನ್ನು ಇವರು ಬಹಳ ಒಂದು ಆಂತರಿಕವಾಗಿ ಅವರ ಮಾದರಿ ಜೀವಿತವನ್ನು ನೋಡಿದ್ರು. ಇವರು ಪ್ರಾಯದ ಒಂದು ವಿದ್ಯಾಭ್ಯಾಸ ಯಾವ ರೀತಿ ಇತ್ತಂದ್ರೆ, ಇವರು ಇಂಗ್ಲೆಂಡಿನ ಕರ್ನಾವಲ್ ಟ್ರೂರಲ್ಲಿ ಜನಿಸಿದರು. ಒಬ್ಬ ಪ್ರತಿನಿತ್ಯ ವಿದ್ಯಾರ್ಥಿ ಆಗಿದ್ದರು. ಇವರು ಕೇಂಬ್ರಿಡ್ಜ್ ಸೆಂಟ್ ಜಾನ್ ಸ್ಕೂಲಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡಿದರು ಪ್ರಿಯರೇ. ಸೆಂಟ್ ಜಾನ್ ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಇವರು ವ್ಯಾಸಂಗವನ್ನು ಮಾಡಿದ್ರು. ಇವರು ಗಣಿತ ಶಾಸ್ತ್ರದಲ್ಲಿ ಬಹಳ ಒಂದು ನಿಪುಣತೆಯನ್ನು ಹೊಂದಿರುವಂತ ವ್ಯಕ್ತಿ. ಅವರು ತಮ್ಮ ಜೀವನದ ಉದ್ದೇಶದ ಬಗ್ಗೆ ತೀವ್ರವಾಗಿ ಅವರು ಅತೃಪ್ತರಾಗಿದ್ದರು. ಮತ್ತು ಇವರು 1805ರಲ್ಲಿ ಅವರನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲಿಷ್ ಸಭಾಪಾಲಕರಾಗಿ ನೇಮಿತವಾಯಿತು ಮತ್ತು ಚಾಂಪ್ಲಿನ್ ಆಗಿ ನೇಮಿಸಲ್ಪಟ್ಟು, ಮತ್ತು ಅವರಿಗೆ ಭಾರತಕ್ಕೆ ಪ್ರಯಾಣಿಸಲು ಇದು ಉಪಯೋಗವಾಯಿತು. ಈ ಅವಕಾಶವು ಸಿಕ್ಕಾಗ ಅವ್ರು ಏನ್ ಮಾಡಿದ್ರು ಅಂದ್ರ, ಅವರು ಭಾರತ ದೇಶಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸಲು ಒಂದು ಅನುಕೂಲವೂ ಆಯಿತು. ಒಂದು ಭವ್ಯವಾದ ಕಾರ್ ಉತ್ಸವದಲ್ಲಿ ಸಮಯದಲ್ಲಿ ಏರುತ್ತಿರುವ ಮಾನವನ ಅಲೆಗಳ ನಡುವೆ ಒಬ್ಬ ಪುಟ್ಟ ಹುಡುಗ ಏನ್ ಮಾಡಿದ್ನಂದ್ರ, ಬೃಹತ್ ರಥದ ಚಕ್ರಗಳ ಕೆಳಗೆ ಬಿದ್ದು ನೋವಿನಿಂದ ಸತ್ತನು. ಈ ಒಂದು ಸಂಗತಿಯನ್ನು
ಹೆನ್ರಿ ಮಾರ್ಟಿನ್ ಅವರು ನೋಡಿದರು ಪ್ರಿಯರೇ. ಇದೇ ದುರಂತ ವಿಧಿಯನ್ನು ಎದುರಿಸಿದ ಅನೇಕರಲ್ಲಿ ಒಬ್ಬರು. 24ನೇ ವಯಸ್ಸಿನಲ್ಲಿ ಸಹಾಯಕ್ಕಾಗಿ ಮತ್ತು ಎದೆಗುಂದಿ ಹೆನ್ರಿ ಮಾರ್ಟಿನ್ ಹೃದಯವು ವಿದ್ರವಾಗಿತ್ತು ಪ್ರಿಯರೇ. ನಿಂತಿದ್ದ ಹೃದಯವು ಯೇಸುವಿನ ಕಡೆಗೆ ತಿರುಗಿಸಲು ಭಾರತಕ್ಕೆ ಬಂದ ಯುವ ಇಂಗ್ಲಿಷ್ ವ್ಯಕ್ತಿ. ಭಯಾನಕ ಪದ್ಧತಿಗಳು ಆಗಿನ ಕಾಲದಲ್ಲಿ ಇತ್ತು ಪ್ರಿಯರೇ. ನಾವು ವಿಲಿಯಂ ಕೇರಿ ಅವರ ಕಾಲದಲ್ಲಿ ಕೂಡ ನೋಡಿದ್ವಿ. ಆಗಿನ ಪದ್ಧತಿ ಯಾವ ರೀತಿ ಇತ್ತಂದ್ರ, ಗಂಡನು ಸತ್ತು ಹೋದ ಮೇಲೆ ಆ ಹೆಂಡತಿಯನ್ನು ಅದೇ ಒಂದು ಶವ ಸಂಸ್ಕಾರದಲ್ಲಿ ಹಾಕಿ ಸುಟ್ಟು ಹಾಕುವುದನ್ನು ಬಹಳ ಅಜ್ಞಾನಿತವಾಗಿರುವಂತ ಪದ್ಧತಿ ನಮ್ಮ ದೇಶದಲ್ಲಿತ್ತು ಪ್ರಿಯರೇ. ಬಹಳ ಭಯಂಕರವಾಗಿರುವಂತ ಕೆಟ್ಟ ಪದ್ಧತಿಗಳು ಆಗಿನ ಕಾಲಘಟ್ಟದಲ್ಲಿ ಇದ್ದವು. ಮಕ್ಕಳನ್ನು ಬಲಿ ಕೊಡುವುದನ್ನು ಮತ್ತು ವಿಧವೆಯರನ್ನು ಸುಟ್ಟು ಹಾಕುವುದನ್ನು, ಈ ರೀತಿಯಾದಂಥ ಅನೇಕ ಒಂದು ಮಾಟ ಮಂತ್ರ ಕುತಂತ್ರಗಳನ್ನು, ಒಂದು ಅಸಭ್ಯವಾದಂಥ ವರ್ತನೆಗಳು ನಮ್ಮ ದೇಶದಲ್ಲಿ ನಡೆಯುವಾಗ ಇವನ್ನು ಕಂಟ್ರೋಲಿಗೆ ತರಲಿಕ್ಕೆ ಈ ವ್ಯಕ್ತಿ ಕೂಡ ಬಹಳ ಪ್ರಯತ್ನ ಮಾಡಿದನೆಂಬುದಾಗಿ ಈ ನಮ್ಮ ಕಲಿಸಿರುವಂಥ ಮಾಹಿತಿಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಬಂಧನದಿಂದ ದುಃಖಿತರಾದರೂ ಅವರ ಹೃದಯವು ಛಿದ್ರವಾಯಿತು ಎಂಬುದಾಗಿ ನಾವು ನೋಡಲ್ಪಡುತ್ತೇವೆ. ಬದಲಾವಣೆಯನ್ನು ತರಲು ನಿರ್ಧರಿಸಿದರು ಮತ್ತು ವಿಲಿಯಂ ಕ್ಯಾರಿಯ ಪ್ರೇರಿತರಾದ ಸತ್ಯವೇದ ಮಾತ್ರ ಜನರನ್ನು ನಿಜವಾಗಿ ಮುಕ್ತಗೊಳಿಸಬಲ್ಲದು ಎಂದು ಅರಿತುಕೊಂಡರು. ವಿಲಿಯಂ ಕ್ಯಾರಿ ಅವರು ಕೂಡ ಇದನ್ನು ಅವರು ಊಹಿಸಿಕೊಂಡ್ರು. ಸತ್ಯವೇದದಿಂದ ಮಾತ್ರ ಈ ಜನರು ಬದಲಾಗ್ತಾರೆ ವಿನ ಬೇರೆ ಯಾವ ಕಾರಣದಿಂದಲೂ ಬದಲಾಗಲಿಕ್ಕೆ ಅದು ಸಾಧ್ಯವಿಲ್ಲ ಎಂಬುದಾಗಿ ಇವರು ಅಂದುಕೊಂಡ್ರು ಪ್ರಿಯರೇ. ಆಗಿನ ಕಾಲದಲ್ಲಿ ಕೂಡ ಅನೇಕ ಗ್ರಂಥಗಳು ಉಂಟು, ನಮಗೆ ಗೊತ್ತಿರುವ ಹಾಗೆ. ಆದರೂ ಕೂಡ ಅವು ಯಾವ ಪರಿಪೂರ್ಣಕ್ಕೆ ಬರುವುದಿಲ್ಲ. ಇದು ಸತ್ಯವೇದ ಮಾತ್ರ ಬದಲಿಸಬಲ್ಲದೆಂಬುದಾಗಿ ಅವರು ಅನೇಕ ತರವಾದಂಥ ಸತ್ಯವೇದಗಳನ್ನು ಭಾಷಾಂತರ ಮಾಡುವುದೇ ಇವರ ಈ ಮಿಷನರಿಗಳ ಒಂದು ದೊಡ್ಡ ಜವಾಬ್ದಾರಿಯಾಗಿತ್ತು ಪ್ರಿಯರೇ. ಆಗಿನ ಕಾಲದಲ್ಲಿ ಈ ರೀತಿಯಾದಂಥ ಪ್ರಿಂಟರ್ಸ್ ಆಗಿರ್ಬೋದು ಅಥವಾ ಮುದ್ರಾಣಕವಾಗಿರ್ಬೋದು ಯಾವುದೂ ಕೂಡ ಸೌಲಭ್ಯವು ಇರ್ತೇ ಇರಲಿಲ್ಲ ಪ್ರಿಯರೇ. ಅವರು ಕೈ ಬರಗಳ ಮೂಲಕ ಬರಿತಾ ಇದ್ರು. ಅವರಿಗೆ ಒಂದು ದೀಪ, ಒಂದು ಲ್ಯಾಂಪ್ ವಸತಿ ಕೂಡ ಇರ್ತಾ ಇರಲಿಲ್ಲ ಪ್ರಿಯರೇ. ದೀಪವನ್ನು ಹಚ್ಚಿಕೊಂಡು ಅಥವಾ ಬೆಂಕಿಯನ್ನು ಹಾಕಿಕೊಂಡು ಆಗಿನ ಕಾಲಘಟ್ಟದಲ್ಲಿ ಅದರ ಒಂದು ಬೆಳಕಿನಿಂದ ಸಿದ್ಧಪಡಿಸ್ತಾ ಇದ್ರು ಪ್ರಿಯರೇ. ಈ ರೀತಿ ಅನೇಕ ಕಷ್ಟಗಳಿಂದ, ಯಾಕಂದ್ರೂ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಸುವಾರ್ತೆ ಸಾರುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ ಪ್ರಿಯರೇ. ಈಗ ಅನೇಕ ವಿಧವಾದಂಥ ಭಾಷಾಂತರಗಳು ಉಂಟು ನಮ್ಮ ದೇಶದಲ್ಲಿ. ಅನೇಕ ತರವಾದಂಥ ಈಗ ಎಲ್ಲದಕ್ಕೂ ಕೂಡ ಸೌಲಭ್ಯವಿದೆ. ವಿಜ್ಞಾನವು ಅಷ್ಟು ಮುಂದುವರೆದಿದೆ. ಈಗ ಯಾವುದು ಕೂಡ ಸಾಧ್ಯವಿಲ್ಲ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಎಲ್ಲವೂ ಕೂಡ ಪ್ರಯತ್ನಿಸಿದರೆ ಸಾಧ್ಯ ಉಂಟು ಪ್ರಿಯರೇ. ಹಾಗೆ ಇರ್ತಾ ಇರಲಿಲ್ಲ. ಅವರು ನಾವು ಇಲ್ಲಿ ನೋಡ್ತಾ ಇರುವಾಗ ಅವರು ಅನೇಕ ತರವಾದಂಥ ಒಂದು ಮುಸ್ಲಿಂ ಭಾಷೆದವರಿಗೂ ಆ ರೀತಿಯಾದಂಥ ಅವರ ಭಾಷೆಗೆ ತಕ್ಕಂತೆ ಅದನ್ನು ಕೂಡ ಮುದ್ರಿಸಲ್ಪಟ್ಟರು ಮತ್ತು ಪರ್ಷಿಯ ಭಾಷೆಗೆ ಅವರು ಸತ್ಯವೇದವನ್ನು ತರ್ಜುಮೆ ಮಾಡಿದ್ರು. ಈ ರೀತಿ ತರ್ಜುಮೆ ಮಾಡುವಂಥದ್ದು ಅವರಿಗೆ ಸುವಾರ್ತೆಯನ್ನು ಮುಟ್ಟಿಸ್ಬೇಕಾದ್ರೆ ಒಂದು ದೊಡ್ಡ ಕೆಲಸವು ಇದೇ ಆಗಿತ್ತು ಪ್ರಿಯರೇ. ಮೊದಲನೇದಾಗಿ ಅವರು ಅದನ್ನು ಕಲಿತಾ ಇದ್ರು. ಅದನ್ನು ಕಲಿತು ಅದರಲ್ಲಿ ಪರಿಪೂರ್ಣರಾಗಿ ಅದರಲ್ಲಿ ನಿಪುಣರಾದ ಮೇಲೆ ಅವರಿಗೆ ಸುವಾರ್ತೆಯನ್ನು ಮುಟ್ಟಿಸ್ಲಿಕ್ಕೆ ಅದು ಸಹಾಯವಾಗ್ತಾ ಇತ್ತು ಪ್ರಿಯರೇ. ಅವರು ಹಿಂದೆ ಬಂಗಾಳಿ ಮತ್ತು ಸಾಂಸ್ಕೃತಿಕ ಪರ್ಷಿಯ ಮತ್ತು ಅರಬಿಕ್ ಭಾಷೆಗಳನ್ನು ಅವರು ಕರಗತ ಮಾಡಿಕೊಂಡರು ಮತ್ತು ಸತ್ಯವೇದವನ್ನು ಈ ಭಾಷೆಗಳಿಗೆ ಭಾಷಾಂತರಿಸಲು ಆರಂಭಿಸಿದರು. ಮುಸ್ಲಿಮರಲ್ಲಿ ಸೇವೆಯು ಗಮನಾರ್ಹವಾಗಿತ್ತು. ಅವರ ಒಂದು ಉದ್ದೇಶ, ಅವರ ಒಂದು ಮನಸ್ಸಿನಲ್ಲಿ ಅವರನ್ನು ಗುರಿ ಇಟ್ಟುಕೊಂಡು ಅದನ್ನು ತರ್ಜುಮೆ ಮಾಡಿದರು ಮತ್ತು 5 ಶಾಲೆಗಳನ್ನು ಅವರು ಸ್ಥಾಪಿಸಿದರು. ಅವರ ಮಧ್ಯದಲ್ಲಿ ಅಪಾರ ದೈವಿಕ ಒತ್ತಡ ಮತ್ತು ಕಷ್ಟಗಳನ್ನು ಸಹಿಸಿಕೊಂಡರು. ಅವರು ವಿಪರೀತ ಕೆಲಸದಿಂದಾಗಿ ದೇಹದಲ್ಲಿ ದುರ್ಬಲರಾಗಿದ್ರು. ಅಷ್ಟು ಆರೋಗ್ಯ ಕೂಡ ಇರಲಿಲ್ಲ ಪ್ರಿಯರೇ. ಅವರಿಗೆ ಒಂದು ಒಳ್ಳೆ ಆರೋಗ್ಯ ಕೂಡ ಅವರಿಗೆ ಸಿಗಲೇ ಇಲ್ಲ. ಕ್ಷಯ ರೋಗ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಈ ಕ್ಷಯ ರೋಗದಿಂದ ಅವರು ಬಹಳ ಕಷ್ಟಪಡುತ್ತಾ ಈ ರೀತಿಯಾದಂಥ ಸತ್ಯವೇದ ತರ್ಜುಮೆ ಮಾಡುತ್ತಾ ಅವರು ಜನರಿಗೆ ಸ್ವಾರ್ಥೆಯನ್ನು ತಿಳಿಸುತ್ತಾ ಪರಿಪೂರ್ಣಗೊಳಿಸಿ ಪ್ರಕಟಿಸಿದರು. ಆದರೆ ಕಠಿಣ ಪರಿಸ್ಥಿತಿಗಳು ಅವರ ಮೇಲೆ ಪರಿಣಾಮ ಬೀರಿದವು ಮತ್ತು ಅವರು 31ನೇ ವಯಸ್ಸಿನಲ್ಲಿ ನಿಧನರಾದರು. ಇಂದು ಅವರ ಮರಣದ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ.
ಸುವಾರ್ತೆಗಾಗಿ ಕಳೆದ ಸುರಿಸಲ್ಪಟ್ಟ ಜೀವನವು ಇದಾಗಿದೆ ಪ್ರಿಯರೇ. ಆತನ ಇಬ್ಬರು ವ್ಯಕ್ತಿಯ, ನಾನು ಮೊದಲು ಬೋಧಿಸಿದಾಗೆ ಇಬ್ಬರ ವ್ಯಕ್ತಿಯ ಜೀವಿತವನ್ನು ಆತನ ಮಾದರಿಯನ್ನು ತೆಗೆದುಕೊಂಡನು ಪ್ರಿಯರೇ. ಇಬ್ಬರ ಜೀವಿತದ ಮಾದರಿಯನ್ನು ತೆಗೆದುಕೊಂಡು ನನ್ನನ್ನು ನಾನು ಸುಡಿಸಲ್ಪಡಬೇಕು ಎಂಬುದಾಗಿ ನಿರ್ಧರಿಸಿಕೊಂಡ್ರು ಪ್ರಿಯರೇ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಅವರು ಒಂದು ಮೇಣದ ಬತ್ತಿಯ ತರ ತಮ್ಮನ್ನು ತಾವು ಉರಿಸಿಕೊಳ್ಳಲು ಪ್ರಯತ್ನ ಮಾಡಿದ್ರು. ನಾನು ಏನು ಅಲ್ಲ, ನಾನು ದೇವರು ಉಪಯೋಗಿಸುವಂತ ಒಬ್ಬ ವ್ಯಕ್ತಿ ಅನ್ನುವಂಥದ್ದು ಅವರು ಯಾವತ್ತು ಹೆಚ್ಚಿಸಲ್ಪಡಲೇ ಇಲ್ಲ ಪ್ರಿಯರೇ. ಅನೇಕ ಮಿಷನರಿಗಳ ಜೀವಿತದಲ್ಲಿ ನಾವು ಮೇಲಕ್ಕಾಗ್ತಾ ಬರ್ತೀವಿ. ಇಲ್ಲಿ ಏನಂದ್ರ ಯಾರು ಕೂಡ ಹೆಚ್ಚಿಸಲ್ಪಡಲೇ ಇಲ್ಲ. ಅವರು ತಗ್ಗಿಸಲ್ಪಡುತ್ತಾ ನಾನು ಏನು ಅಲ್ಲ ಅನ್ನುವಂಥದ್ದನ್ನು ಅವರು ಕಲಿತುಕೊಂಡ್ರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಾದಿ ದೇವನ ಮಕ್ಕಳೇ, ಬೆಳಗಿನ ಸಮಯದಲ್ಲಿ ಈ ವ್ಯಕ್ತಿಯ ಜೀವಿತವನ್ನು ನೋಡುವಾಗ 31ನೇ ವಯಸ್ಸಿನಲ್ಲಿ ಈ ಲೋಕವನ್ನು ಅವರು ಬಿಟ್ಟು ಹೋದ್ರು. ಅವರು ಕೊನೆಯದಾಗಿ ದೇವರಿಗಾಗಿ ಅರಿಯಲ್ಪಟ್ಟರು, ದೇವರಿಗಾಗಿ ಅವರು ಮುರಿಯಲ್ಪಟ್ಟರು, ದೇವರಿಗಾಗಿ ಅವರು ಅನೇಕ ಒಂದು ನಾನಾ ವಿಧವಾದ ಕಷ್ಟಗಳನ್ನು ಸಹಿಸಿಕೊಂಡ್ರು. ಕೊನೆಯದಾಗಿ ಅವರು ಮಾಡಿದಂಥ ಪ್ರಯಾಸವೇ ಇವತ್ತು ಪ್ರತಿಯೊಬ್ಬರ ನಮ್ಮ ಕೈಯಲ್ಲಿರುವಂಥ ಸತ್ಯವೇದವು ಸಹಾಯಕವಾಗಿದೆ ಪ್ರಿಯರೇ. ಇವತ್ತು ನಾವು ಕೂಡ ನಮ್ಮ ಸಮಾಜದಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ ನಾವು ಬಡ ವಿಧವೆಯರನ್ನು ಅನೇಕ ಒಂದು ಒಂದು ಕೆಟ್ಟವಾಗಿರುವಂಥ ಪದ್ಧತಿಗಳನ್ನು ಪ್ರಾರ್ಥನೆ ಬಲದಿಂದ, ದೇವರ ವಾಕ್ಯದ ಬಲದಿಂದ ಅವುಗಳನ್ನು ನಿಲ್ಲಿಸುವಂತೆ ಪ್ರಾರ್ಥನೆ ಮಾಡೋಣ. ಅದೇ ತರವಾಗಿ ಬಡ ವಿಧವೆಯಂತೆ ನಂಬಿಕೆಯಿಂದ, ಕೃಪೆಯಿಂದ ನಾವು ದೇವರ ಸಹಾಯವನ್ನು ಪಡೆದುಕೊಳ್ಳೋಣ. ನಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ನಾವು ಸೇವೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ ಪರಿಶುದ್ಧನಾಗಿರುವಂಥ ತಂದೆಯಾದ ದೇವರೇ, ನಿನ್ನ ಮಹಾಪರಿಶುದ್ಧವುಳ್ಳಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಹೆನ್ರಿ ಮಾರ್ಟಿನ್ ಅವರ ಜೀವಿತದ ಸಮಯವನ್ನು ದೇವರೇ, ಅವರು ಯಾವ ರೀತಿ ಜೀವಿಸಿದರು, ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನಾವು ನೋಡಿದ್ದೇವೆ. ಪರಮ ತಂದೆಯಾದ ದೇವರೇ, ಅಂತ ಒಂದು ಧೈರ್ಯವು, ಅಂತ ಒಂದು ಬಲವು, ಅಂತ ಕೃಪೆಯು ನಮಗೆ ಕೂಡ ಈ ದಿನಮಾನಗಳಲ್ಲಿ ಅನುಗ್ರಹಿಸಿ. ಯಾಕಂದ್ರೆ ನಮಗೆ ಈ ದಿನಗಳಲ್ಲಿ ಅವಶ್ಯಕವಾಗಿದೆ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಕೃಪೆಯು ನಮಗೆ ಬಹಳ ಅವಶ್ಯಕವಾಗಿರುವಂಥದ್ದಾಗಿದೆ. ಈ ದಿನಮಾನಗಳಲ್ಲಿ ಬಡತನದಲ್ಲಿಯೂ ನಿರ್ಗತಿಕ ಜೀವನದಲ್ಲಿಯೂ ಇಂಥವರ ಮಧ್ಯದಲ್ಲಿ ನಾವಿದ್ದುಕೊಂಡು ಸೇವೆ ಮಾಡುವಾಗ ಸ್ವಾಮಿ, ಇಂಥ ಅದ್ಭುತಗಳು ನಮಗೆ ಬೇಕಾಗಿದೆ ಕರ್ತನೆ. ಇವತ್ತು ಅನೇಕ ಕುಟುಂಬಗಳು ಸಾಲದಲ್ಲಿ, ಸಂಕಷ್ಟದಲ್ಲಿ ಇದ್ದಾರೆ ದೇವರೇ. ಅವರಿಗೆ ಕೂಡ ನಿನ್ನ ಕೃಪೆಯಿಂದ ಸ್ವಾಮಿ ಅವರ ಪಾತ್ರೆಯು ತುಂಬಿ ವರಿಸೂಸಲು ನೀವು ಸಾಲ ಕೊಡುವವರೇ ಹೊರತು ತೆಗೆದುಕೊಳ್ಳುವವರಲ್ಲ ಎಂದು ನಿನ್ನ ವಾಕ್ಯದಲ್ಲಿ ಓದುತ್ತೇವೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಚಿಂತೆ ಭಾರವನ್ನೆಲ್ಲ ನಿನ್ನ ಮೇಲೆ ಹಾಕಿ ಜೀವಿಸಲು ಸಹಾಯ ಮಾಡಿ. ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯ ನಿರ್ದೇಶಕರನ್ನು, ಎಲ್ಲಾ ಕೆಲಸ ಕಾರ್ಯಗಳನ್ನು, ಸೇವೆ ಕಾರ್ಯಗಳನ್ನು ಸ್ವಾಮಿ ಈ ದಿನದಲ್ಲಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ದಿನವು ಮಾಡುವ ಬೆಳಗಿನಿಂದ ಈ ದಿನ ಪೂರ್ತಿ ನಾವು ನಿನ್ನಲ್ಲಿ ನೆಲೆಗೊಂಡಿರಲು ಸ್ವಾಮಿ, ನಿಮ್ಮಲ್ಲಿ ಸಿದ್ಧರಾಗಿರಲು ಸಹಾಯ ಮಾಡಿ. ಯೇಸು ಕ್ರಿಸ್ತನ ಅತ್ಯಂತ ಘನವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೆನ್.